ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ, ಈ ವ್ಲಾಗ್ ನನಗೆ ಸಿಕ್ಕಾಪಡೆ ಸ್ಪೆಷಲ್ಲು. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ ನನಗೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮೆಲ್ಲರಿಗೂ. ಆ್ಯಕ್ಚುಲಿ ನಿಮ್ಮಿಂದನೇ ನಮಗೆ ಅಟ್ಲೀಸ್ಟ್ ಈ ಮೈಲ್ ಸ್ಟೋನ್ನ ರೀಚ್ ಆಗೋಕ್ಕಾಗಿತ್ತು. ಆ್ಯಕ್ಚುಲಾಗಿ ಈ ವ್ಲಾಗ್ ಏನಂತ ಅಂದರೆ, ನಾವು ನಿನ್ನೆ 1000 ಸಬ್ಸ್ಕ್ರೈಬರ್ಸ್ನ ಯೂಟ್ಯೂಬಲ್ಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ಅದು ನಮಗೆ ಸಿಕ್ಕಾಪಟ್ಟೆ ಬೆಸ್ಟ್ ಮೂಮೆಂಟ್ ಆಫ್ ಅವರ್ ಯೂಟ್ಯೂಬ್ ಜರ್ನಿ. ಎಲ್ಲರಿಗೂ ಇರುತ್ತಲ್ವ, ಲೈಕ್ ಆ್ಯಸ್ ಅ ಬಿಗಿನರ್ ಏನೂ ಗೊತ್ತಿಲ್ಲದೇ ಸ್ವಲ್ಪ ಝೀರೋಯಿಂದ ಸ್ಟಾರ್ಟ್ ಮಾಡಿ ಇವತ್ತು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ಆ್ಯಂಡ್ ಅದೆಲ್ಲದಕ್ಕೂ ರೀಸನ್ ನೀವೇ. ಆ್ಯಂಡ್ ನಿಮ್ಮ ಸಪೋರ್ಟ್, ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರೋದು, ದ ವೇ ಯು ಶೋ ಯುವರ್ ಲವ್, ಅದೆಲ್ಲ ನಮಗೆ ಇನ್ನೂ ಮೋಟಿವೇಶನ್ ಕೊಡುತ್ತೆ, ಇನ್ನೂ ವ್ಲಾಗ್ಸ್ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ, ಅದೆಲ್ಲ ನಾನು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಇವತ್ತು ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಸಿದ್ಧಾರ್ಥ ಆ್ಯಕ್ಚುಲಿ ಮನೇಲಿಲ್ಲ, ನಾನು ಒಬ್ಬಳೇ ಇರೋದು. ಸೊ ಅವನು ಆಫೀಸ್ಗೆ ಹೋಗಿದ್ದಾನೆ. ಆಫೀಸಿಂದ ಬರೋ ಅಷ್ಟರಲ್ಲಿ ಚಿಕ್ಕದಾಗಿ ಏನಾದರೂ ಸೆಲೆಬ್ರೇಟ್ ಮಾಡೋಣ, 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರೋದು ಅಂತ ಅಂದ್ಕೊಂಡು ಅವ್ನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಅವನು ಹೆಂಗೆ ಫೀಲ್ ಆಗ್ತಾನೆ ಅಂತ. ಜಸ್ಟ್ ತುಂಬ ಸಿಂಪಲಾಗಿ, ನಾನು ಏನು ಜಾಸ್ತಿ ಏನು ಮಾಡ್ತಾಯಿಲ್ಲ, ಸಿಂಪಲಾಗಿ ಸ್ಟಾರ್ಟ್ ಮಾಡೋಣ ಅಂತ. ಅದನ್ನು ನನಗೆ ಅವ್ನ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡಬೇಕು, ಅದಕ್ಕೋಸ್ಕರ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಾವು ಈ ಪ್ಲೇಸಲ್ಲಿರೋಕ್ಕೆ ರೀಸನ್ನೇ ನೀವು. ನಾವು 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕೆ ರೀಸನ್ನೇ ನೀವು. ನಿಮ್ಮ ಸಪೋರ್ಟ್ ಇಲ್ದೇ ಅದೆಲ್ಲ ಯಾವುದೂ ಆಗೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಅವ್ನು ಆಫೀಸಲ್ಲಿದ್ದಾನೆ, ಆಫೀಸಿಂದ ಜಿಮ್ಗೆ ಹೋಗಿದ್ದಾನೆ. ಅವ್ನು ಬರೋಕ್ಕೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಆಗುತ್ತೆ. ಅರ್ಧ ಗಂಟೆ ಅಷ್ಟರಲ್ಲಿ ನಾನು ಎಲ್ಲ ಪ್ರಿಪೇರ್ ಮಾಡಬೇಕು. ಏನಿಲ್ಲ, ಸಿಂಪಲಾಗಿ ಮಾಡೋದು. ಜಸ್ಟ್ ಬಲೂನ್ಸು ಮತ್ತು ಇದೆಲ್ಲ ತೊಗೊಂಡು ಬಂದಿದ್ದೀನಿ. ಏನೇನು ಬೇಕೋ ಎಲ್ಲ ನಾನು ಅದನ್ನು ಯೂಸ್ ಮಾಡಿಕೊಂಡು ಒಂದು ಕ್ವಿಕ್ಕಾಗಿ ಬೇಗ ಪ್ರಿಪೇರ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿರೋಣ ಅವ್ನು ಬರೋ ಅಷ್ಟರಲ್ಲಿ. ಅದಿಷ್ಟೇ, ಹಿಂಗೆ ಮಾಡಿದ್ದೀನಿ ಡೆಕೋರೇಷನ್ನು. ಇದು ಜಸ್ಟ್ ಕ್ಯಾಂಡಲ್ಸು, ಅಲ್ಲಿ ಕೇಕು, ಈ ಬಲೂನ್ಸ್ ಹಿಂಗೆ ಮಾಡಿದ್ದೀನಿ. ಹೋಪ್ಫುಲಿ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ತುಂಬ ಸಿಂಪಲಾಗಿ ಮಾಡಿದ್ದೀನಿ, ಇರೋದಷ್ಟು ಟೈಮಲ್ಲಿ ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಣ್ಮುಚ್ಚು, ಕಣ್ಮುಚ್ಕೋ. ಹಾಂ, ಮುಚ್ಕೋ. ಕಣ್ಣು ಮುಚ್ಕೊಂಡೆ. ಅಯ್ಯೋ, ಹಂಗೆ ತಿರ್ಕೊಂಡಿರು. ಕಣ್ಣು ಮುಚ್ಕೋ ಪ್ಲೀಸ್, ತಿರುಗ್ಬೇಡ. ಬಾ, ಇತ್ತಾಗ ತೆರಿ ಬಾ. ಟಂಟಡ ಕಣೋ. Congratulations, baby. ಹೆಂಗಿತ್ತು ನನ್ನ ಸರ್ಪ್ರೈಸ್? Nice. ಖುಷಿ ಆಗ್ಲಿಲ್ವಾ? Of course ಆಯ್ತು. ಯಾವಾಗ ಆಯ್ತು? ಇವಾಗ ನೋಡಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಟು ಯು ಟು. ಹೀಗೆ ಇನ್ನೂ ಸಬ್ಸ್ಕ್ರೈಬರ್ ಬರ್ತಾ ಇರಲಿ. ಆಯ್ತಿಲ್ರಿ, ಇನ್ನೊಂದು ಏನೊಂದು ಸರ್ಪ್ರೈಸ್ ಬರ್ಬೋದು ಒಳಗಡೆ. ಯಾಕೆ? ಚಾಕ್ಲೇಟ್ ಟ್ರಫಲ್ ಎಲ್ಲಿ ತಗೊಂಡೆ? ಅಂಗಡಿಯಿಂದ. ಸಖತ್. ಎಲ್ಲಿ ಹುಡುಕೊಂಡೋಗಿದೆ? ಹುಲಿಸಲ್ಲಿ ತಗೊಂಡು ಬಂದೆ. ಸ್ವಲ್ಪ ಸಿಗುತ್ತೆ ಇದೆಲ್ಲ. ಒಂದು ಹುಲಿಸ್ ಪ್ಯಾಕ್ ಬರ್ತಿಲ್ಲ. Nice. So, this is your surprise now. ಹೆಂಗಿದೆ? ಅಲ್ಲಿ ಮನಕ್ಕೆ ಅಂತ ಬರ್ತಾರೆ.
ಇಲ್ಲೇ ಆಯ್ತಲ್ಲ ಒಂದ್ಕೆ ಅದಕ್ಕೆ ಬರ್ಸ್ಬೇಕು. ನೈಸ್. ನಾನು ಕಟ್ ಮಾಡ್ಬಿಟ್ಟು ನೀನು ಕಟ್ ಮಾಡು. ಇಬ್ರು ಕಟ್ ಮಾಡೋಣ. ಕಂಗ್ರಾಚುಲೇಷನ್ಸ್. ಯಾವ್ದು ಕೇಕ್ ಸಕ್ಕತ್ತಾಗೈತೆ. ಕೇಕ್ ಅಲ್ಲ, ಅದು ತಿರಮಿಸು. ಫಸ್ಟ್ ಅವರಿಗೆ ತಿನಿಸು. ಯಾರಿಗೆ? ಅವರಿಗೆ. ಅವ್ರು ಮಾತ್ರ ಕೈಗಿಟ್ಟ. ಹಿಂಗೆ ಓಡೋಗಿ ಅನ್ಸಿಲ್ಲ. ತಿನ್ಸು. ಹಿಂಗೆ ತಿನ್ಸು. So, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಒಂದು ಸ್ಮಾಲ್ ಗಿಫ್ಟ್ ಫಾರ್ ಯು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಬೇಬಿ. ಹೀಗೆ ಯೂಟ್ಯೂಬ್ ಚಾನಲ್ ಇನ್ನೂ ಚೆನ್ನಾಗಿ ಬೆಳೀಲಿ. ನಿಂದು ಬೆಳೀಲಿ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಬೇಬಿ. ಹಾಂ, ಇವಾಗ ನಿಂಗೆ 1K ರೀಚ್ ಆಗಿದೀವಲ್ಲ, ನಿಂಗೆ ಹೆಂಗ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಮೇ ಬಿ ಇಟ್ಸ್ ಅ ಲಾಂಗ್ ಜರ್ನಿ ಅನ್ಸುತ್ತೆ ಆ್ಯಕ್ಚುಲಿ. ಲೈಕ್ ಎಷ್ಟು ನಾವು ಲಾಸ್ಟ್ ಇಯರ್ ಆಗಸ್ಟ್ ಎಂಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು, ಆಲ್ಮೋಸ್ಟ್ ಲೈಕ್ 1 year ಕ್ಲೋಸ್ ಬೈ ಆಗ್ತಾ ಬಂತು. ಬಟ್ 1Kನ ವಿತಿನ್ 1 year ನಾವು ಅಚೀವ್ ಮಾಡಿರೋದು ತುಂಬ 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 ಖುಷಿ ಆಗುತ್ತೆ. ನಾನು ನಿಮ್ಗೆ ಬಿಗಿನಿಂಗ್ ಹೇಳ್ತಿದ್ದೆ ತುಂಬ ಟೈಮ್ ತಗೊಳುತ್ತೆ, ಪೇಷನ್ಸ್ ಬೇಕು ಅಂತ. ಐ ಥಾಟ್ ಲೈಕ್ 1K ರೀಚ್ ಆಗಿಲ್ಲ ಅನ್ನೋ ಅಟ್ಲೀಸ್ಟ್ ಲೈಕ್ 1 year 1.5 years ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಸಿ ಹ್ಯಾಪನ್. So because of you, your hard work. ಇಷ್ಟು ದಿವಸ ನೀನು ಬೇರೆಯವರೆಲ್ಲ ಸೆಲೆಬ್ರೇಟ್ ಮಾಡೋದು ನೋಡ್ತಿರ್ತಿದ್ವಿ ಅಲ್ವಾ ನಾವಿಬ್ರು. ಇವಾಗ ನಾವೇ ಸೆಲೆಬ್ರೇಟ್ ಮಾಡ್ತಿದೀವಲ್ಲ, ಹೆಂಗ ಅನಿಸ್ತಿದೆ? ಅದೇನೋ ಟೇಪ್ ಕಟ್ ಮಾಡ್ತಾರಲ್ಲ, ಅದು ಮಾಡ್ಬೇಕಿತ್ತು ಬೇಬಿ. ಚೆನ್ನಾಗಿರೋದು ಅದೇ ಸ್ಕ್ರೀನ್ ಅಲ್ಲಿ ನಾವು ತೋರ್ಸೋಣ ಕಣೋ. ಅದು 1000 ಸಬ್ಸ್ಕ್ರೈಬರ್ಸ್ ಆಗಿರೋದು. ಇವಾಗ ಒಂದು ಸ್ಮಾಲ್ ಸೆಲೆಬ್ರೇಷನ್ 1K. ಸೊ ಇಟ್ಸ್ ಜಸ್ಟ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಕ್ಚುಲಿ. ನಮಗೆ ಒಂದು ಸ್ಮಾಲ್ ಫೌಂಡೇಶನ್ ಅಂತ ಹೇಳ್ಬೋದು. ಫಸ್ಟ್ ಸ್ಟೆಪ್. ಹೌದು, ಸ್ಮಾಲ್ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಇನ್ನು ಜರ್ನಿ ತುಂಬಾ ಇದೆ. ಫ್ರಮ್ ಡೇ 1 to ಇವತ್ತು ತನಕ ಯಾವ ತರ ಫೀಲ್ ಆಗುತ್ತೆ? ಡೇ 1 ನನ್ಗೆ ಸ್ವಲ್ಪ ಸ್ಟಾರ್ಟ್ ಮಾಡಿದಾಗ ಲೈಕ್ ನನಗೆ ಸ್ವಲ್ಪ ಒಂಥರ ನಾಚಿಕೆ ಆಗ್ತಿತ್ತು. ಬರ್ತಾನೆ ಇರ್ಲಿಲ್ಲ, ನಾಚಿಕೆ ಆಗ್ತಿತ್ತು ಅಲ್ಲ. ನಿಜವಾಗ್ಲೂ ನಾನು ಲೈಕ್ ನೀನು ವಿಡಿಯೋ ಸ್ಟಾರ್ಟ್ ಮಾಡಿ ಲೈಕ್ ಚಾನಲ್ ಸ್ಟಾರ್ಟ್ ಮಾಡಿ ಮುಂಚೆ ನಾನು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದೆ ಅಂದ್ರೆ ಲೈಕ್ ಯೂಶಲಿ ವ್ಲಾಗ್ಸ್ ರೀಲ್ಸ್ ಎಲ್ಲ ನೋಡ್ತಾರೆ. ನೀನ್ ನೋಡ್ತಿದ್ದೆ ಅಲ್ವಾ, ನನಗೆ 1% ಇಂಟ್ರೆಸ್ಟ್ ಇರ್ತಿರಲಿಲ್ಲ ಅದ್ರ ಮೇಲೆ. ಯಾಕೆ ಈ ತರ ಮಾಡ್ತಾರೆ ಅನ್ಕೊಂಡು ಆಕ್ಚುಲಿ ನಿಜವಾಗ್ಲೂ ನಾನು ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು. ಸೊ ಆಮೇಲೆ ಲೈಕ್ ನಾನ್ ಮಾಡ್ತಾ 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 ಇನಿಷಿಯಲಿ ಲೈಕ್ ನಿನ್ಗೆ ಮದುವೆಗೆ ಮುಂಚೆ ಒಂದು ಚಾಲೆಂಜ್ ಕಟ್ಟಿದ್ವಿ. ಹೌದು. ಸೊ ರೀಲ್ಸ್ ಮಾಡಿದ್ರೆ ಕೇಳಿ, ನಿಮ್ ಜೊತೆ ಅನ್ನೋದಲ್ಲ, ರೀಲ್ಸ್ ನಾನು ಯಾವತ್ತಾದ್ರೂ ನನ್ನ ಲೈಫಲ್ಲಿ ಮಾಡಿದ್ರೆ ನೀನ್ ಹೇಳ್ತೀನಿ. ಬಟ್ ಅದನ್ನ ಹೇಳಿದ್ದು ಮದುವೆ ಆಗಿದ್ದು ವಿತಿನ್ 2 months ಅಲ್ಲಿ ನನ್ನ ಕೈಯಲ್ಲಿ ರೀಲ್ಸ್ ಮಾಡಿಸ್ತೀನಿ ಅಂತ. ಬಟ್ ಮಾಡಿಸಿದ್ದ ಮಾಡಿಸಿದ್ವಿ, ಅನ್ನೋಯಿಂಗ್ಲಿ ಮಾಡಿಸಿದ್ವಿ. ಬಟ್ ಅದೆಲ್ಲೂ ಪೋಸ್ಟ್ ಮಾಡಿಲ್ಲ ನೀನು. ಪೋಸ್ಟ್ ಎಲ್ಲ ಮಾಡಿಲ್ಲ. ಎಕ್ಸಾಕ್ಟ್ಲಿ. ಸೊ ಅದೇ ನಾವು ಅನ್ನೋಯಿಂಗ್ಲಿ ಮಾಡಿದ್ದೆ, ರೆಕಾರ್ಡ್ ಮಾಡ್ಕೊಬಿಟ್ಟವ್ರೆ. ಸೊ ಮತ್ತೆ ಇವಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಸ್ಲೋ ಗ್ರೋತ್ ಇತ್ತು. ನಮ್ಗೆ ಏನ್ ಮಾಡ್ಬೇಕು ಲೈಕ್ ಇನಿಷಿಯಲಿ ಕುಕಿಂಗ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ್ದ. ಮತ್ತೆ ಬರ್ತಾ 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 ಸ್ವಲ್ಪ ಅದು ಅಪ್ಗ್ರೇಡ್ ಆಗ್ತಾ ಇದೆ. ಅಪ್ಗ್ರೇಡ್ ಆಗಿ ಕಪಲ್ಸಿಗೆ ಬಂದು ಇವಾಗ ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡಿದೀವಿ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ಗುಡ್. ತುಂಬಾ ಸಪೋರ್ಟ್ ಸಿಗ್ತಾ ಇದೆ ನಿಮ್ದು. ಆಕ್ಚುಲಿ ವ್ಲಾಗ್ಸ್ಗೆ ಇವಾಗ ಚೆನ್ನಾಗಿ ರಿವ್ಯೂಸ್ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಚೆನ್ನಾಗಿ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡಿದಾಗ. ಥ್ಯಾಂಕ್ಸ್ ಫಾರ್ ಆಕ್ಚುಲಿ. ಸೊ ಹೌದು, ಬರ್ದೇ ಇರೋನು ಬಂದು ನನ್ನ ಜೊತೆ ಸೇರ್ಕೊಂಡು ವ್ಲಾಗ್ ಮಾಡಿ ಫುಲ್ ಫೇಮಸ್ ಆಗಿದ್ದಾನೆ. ಎಸ್ಪೆಷಲಿ ಪತ್ತಲ್ಲಿ. ನಾನೇನು ಫೇಮಸ್ ಆಗಿಲ್ಲ ಆಕ್ಚುಲಿ. ಎಲ್ಲ ಆಕ್ಟಿಂಗ್ ಸ್ಕಿಲ್ ನ ಸ್ವಲ್ಪ ಇವೆಲ್ಲ ಕಟ್ ಮಾಡ್ತೀನಿ. ಇರ್ಲಿ ಬಿಡಿ, ಪರವಾಗಿಲ್ಲ. ನಿಮ್ಗೂ ಐಡಿಯಾಸ್ ಇದ್ರೆ ನೀವು ನಮ್ಗೆ ಶೇರ್ ಮಾಡಿ. ಆದಷ್ಟು ನೀವು ಹೇಳೋದನ್ನೆಲ್ಲ ನಾವು ಆದಷ್ಟು ಟ್ರೈ ಮಾಡಿ ಮಾಡಕ್ಕೆ ಕವರ್ ಮಾಡಿ. ಆಮೇಲೆ ಕಮೆಂಟ್ಸ್ ಮಾಡಿದ್ರಪ್ಪ ಲೈಕ್ ಸಾರಿ ಹೇಳ್ಬೇಕಾಯ್ತು ಅಂತ ಗೊತ್ತಿಲ್ಲ, ಕೆಲವೊಂದು ಯೂನಿಕ್ ಚಾಲೆಂಜಸ್ ನ ಕಮೆಂಟ್ ಮಾಡಿದ್ರಿ. ಅದು ಕ್ರೇಜಿ ಆಕ್ಚುಲಿ. ಲೈಕ್ ಆ ತರ ಡಿಫ್ರೆಂಟ್ ಐಡಿಯಾಸ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಎಲ್ಲಾನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಆಕ್ಚುಲಿ, ಬಟ್ ಆದಷ್ಟು ನಮ್ಗೆ ಎಷ್ಟು ಕೆಲವಾದ್ರೆ ಡೆಫಿನೆಟ್ಲಿ ಮಾಡ್ತೀವಿ ನಾವು. ಓಕೆ, ಇದು ನಮ್ಮ
1K ಸೆಲೆಬ್ರೇಷನ್ ಆಗಿತ್ತು. ಐ ಥಿಂಕ್ ನನಗಂತೂ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿತ್ತು. ಸರ್ಪ್ರೈಸ್ ಆಗಿದೆ, ಸ್ವಲ್ಪ ಸರ್ಪ್ರೈಸಿಂಗ್ ಆಗಿನಾ. ಲೈಕ್ ಈ ತರ 1K ಸೆಲೆಬ್ರೇಷನ್ ಮಾಡ್ತೀನಿ ಅಂತ ನಂಗೆ 0% ಐಡಿಯಾ. ಮತ್ತೆ ನಾನು ಏನ್ ಮಾಡ್ತಿರ್ತೀನಿ ಅನ್ಕೊಂಡೆ ನೀನು? ನೀನೇನು ಲೈಕ್ ನನಗೆ ಗೊತ್ತಿಲ್ಲ, ಜಿಮ್ಮಿಂದ ಬರ್ಬೇಕಾದ್ರೆ ನೀನು ಆಫೀಸ್ ಡ್ರೆಸ್ ಅಲ್ಲಿ ಬರೋದಲ್ವಾ ಅಂತ ಹೇಳ್ದಲ್ಲ. ಓಹೋ ಏನೋ ಮಾಡ್ತಾವಳು ಮನೇಲಿ ಅಂತ ನನ್ಗೆ ಡೌಟ್ ಬಂತು. ಅದೇ ಏನ್ ಅನ್ಕೊಂಡಿರ್ತೆ ಡೆಫಿನೆಟ್ ಆಗಿ. ಆಮೇಲೆ ಏನಾದ್ರು ಏನೋ ಒಂದ್ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ಏನೋ ಕುಕಿಂಗ್ ಮಾಡ್ತಾ ಇರ್ತೀಯ, ನನಗೊಂದು ಬಿರಿಯಾನಿ ಮಾಡ್ತಿದ್ಯಾನೋ ಲೆಟ್ಸ್ ಗೋ ಅಂತ ಬಂದೆ. ಬಟ್ ಅದಕ್ಕೆ ನನಗೆ ಹಂಗೆ ಒಂದು ಸರ್ಪ್ರೈಸ್ ತಗೊಂಡು ಬಂದೆ. ಬಟ್ ಇದಕ್ಕೆ ಇನ್ನೂ ವ್ಯಾಲ್ಯೂ ಆಡ್ ಆಯ್ತು ಆಕ್ಚುಲಿ ಇದು 1K ಸೆಲೆಬ್ರೇಷನ್ ನೋಡಿ. ಆಕ್ಚುಲಿ ನಾವು ಮಿಸ್ ಮಾಡಿದ್ವಿ ಅಂತ ಅನ್ಕೊಳ್ತಿದ್ದೆ. ಲೈಕ್ ಅದೊಂದು ದೊಡ್ಡ ಮೈಲ್ ಸ್ಟೋನು. ಅವಾಗ್ಲಿಂದ 3ನೇ ಸತಿ ಕೊಟ್ಟ. ಕೊಡಿ, ಇನ್ನೊಂದ್ಸತಿ ಕೊಡ್ತೀನಿ. ನಮ್ಮ ಜರ್ನಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಇನ್ನು ಸಜೆಷನ್ಸ್ ಕೊಡಿ. ನಾವು ಆದಷ್ಟು ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ನಾವು ಇನ್ನೂ ಇಂಪ್ರೂವ್ ಆಗ್ತಿದ್ದೀವಿ. ಸೊ ನಮಗೂ ಸ್ವಲ್ಪ ಇದು ತಳ ಬುಡ ಅಷ್ಟು ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿದ್ವಿ ನಾವು. ಆಕ್ಚುಲಿ ನಮ್ಗೆ ಏನಂದ್ರೆ ಏನು ಝೀರೋ ನಾಲೆಡ್ಜ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ನಿಮಗಿತ್ತೇನೋ ಲೈಕ್ ನನಗೂ ಇದಿರಲಿಲ್ಲ. ಆಮೇಲೆ ಅಟ್ಲೀಸ್ಟ್ ಲೈಕ್ ಮೊದಲು ಇನ್ಸ್ಟಾಗ್ರಾಮ್ ಅಲ್ಲಿ ಒಂಥರ ಅದೇನೋ ಏನು ರೀಲ್ಸ್ ಗಳು ಮಾಡ್ಕೊಂಡು ಲೈಕ್ ಪೋಸ್ಟ್ ಮಾಡಿಲ್ಲ ಅಂದ್ರೆ ರೀಲ್ಸ್ ಗಳು ಮಾಡ್ತಿದ್ದೆ. ಅದೊಂದು ಸ್ವಲ್ಪ ನಿಮ್ಗೆ ಐಡಿಯಾ ಐತಿ ಯಾವ ತರ ಮಾಡ್ಬೋದು ಅಂತ. ಆಕ್ಚುಲಿ ಇವನ್ಗ ಅದು ಏನಂದ್ರೆ ಏನಂತಾರೆ -100 ನಾಲೆಡ್ಜ್ ಲೆವೆಲ್. ನಾನು ರೀಲ್ಸ್ ಗಳು ಕಂಟೆಂಟ್ ಆಗ್ತಿದ್ರು, ಯಾರು ಹಿಂಗ್ ಆಡ್ತಾರ ಇವರು ಅಂತ ಇದು ಮಾಡ್ತಿದ್ದೆ ನಾನು ಆಕ್ಚುಲಿ. ಬಟ್ ಇವಾಗ ನಮ್ ನೋಡ್ಕೊಂಡು ಯಾರು ಹಂಗ ಅನ್ಕೊಳ್ಬೋದು, ಅದು ಗೊತ್ತಿಲ್ಲ ನನಗೆ. ಅನ್ಕೊಳ್ಳೋರು ಅನ್ಕೋತಿರ್ತಾರೆ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಅವರು ಮಾಡ್ಲಿ ಅನ್ಕೊಂಡು ಸೊ ಅನ್ಕೊಂಡು ಎಂಜಾಯ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ಸೊ ಆದಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ತುಂಬ ಮ್ಯಾಕ್ಸಿಮಮ್ ನಮ್ಮ ಕೈಲಿ ಆದಷ್ಟು ಟ್ರೈ ಮಾಡ್ತೀವಿ. ಹೌದು. ಸೊ ಓಕೆ, ಅಷ್ಟೇ. ನಂದು ತುಂಬ ಮಾತಾಡ್ಬಿಟ್ಟೆ ಅನ್ಸುತ್ತಮ್ಮ. ಝೀರೋ ಇಂದ ಇಲ್ಲಿ ತನಕ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಪಾಪ ನಿಮ್ಗೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ನನ್ಗೆ ಹೆಲ್ಪ್ ಮಾಡ್ತಾನೆ ಗೈಸ್. ಅಷ್ಟೇ ಗೈಸ್, ಒಂದು ಚಿಕ್ಕ ಸರ್ಪ್ರೈಸ್, ಚಿಕ್ಕ ವ್ಲಾಗು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ನಾವು ಇಬ್ಬರು ಒಟ್ಟಿಗೆ ಮಾಡಿದ್ದು. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡೆಫಿನೆಟ್ಲಿ. ಯಾರ್ಯಾರು ಅವನೇ ಮಾಡ್ತಾ ಇದ್ದಾರೆ 1000 ಆಯ್ತು, ಇನ್ನೇನು ಬೇಡ. ಹಂಗಲ್ಲ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. See you. Bye. Bye.